ಒಂದು ಹೆಣ್ಣು ಮಕ್ಕಳು ಆಗುವಂತಹ ಮೂಗುತಿ ಇರಬಹುದು, ಕಿವಿಗೆ ಹಾಕುವಂತಹ ಆಭರಣ ಇರಬಹುದು, ಹಣೆಗಿಡುವಂತಹ ಕುಂಕುಮ ಇರಬಹುದು, ಕಟ್ಟುವ ಜಡೆ ಇರಬಹುದು, ಉಡುವ ಸೀರೆ ಇರಬಹುದು. ನೋಡಿ, ಇದೆಲ್ಲವೂ ಕೂಡ ನೂರಾರು ವರ್ಷಗಳ ಪರಂಪರೆಯಿಂದ ಬಂದಿರುವಂಥದ್ದು. ಇದು ನಮ್ಮ ಸಂಸ್ಕೃತಿ, ಹಿಂದಿಂದ ಬಂದಿರುವಂಥದ್ದು. ಅದನ್ನು ನಮ್ಮ ಹಿರಿಯರು ನಮಗೆ ಕೊಟ್ಟರು. ನಾವು ಮಾಡಬೇಕಾದದ್ದೇನೆಂದರೆ ಇದನ್ನು ಮುಂದಿನ ಪೀಳಿಗೆಗೆ ಕೊಡಬೇಕು. ಕೊಡುವುದು ಅಂತ ಹೇಳಿದರೆ ಇನ್ನೇನಿಲ್ಲ, ನಾನು ಆಚರಣೆ ಮಾಡಿದರೆ ಅದೇ ಕೊಟ್ಟಾಗೆ. ಒಂದು ಮಗಳು ಅಮ್ಮನ ನೋಡಿ ತಾನು ಆಚರಣೆ ಮಾಡ್ತಾಳೆ. ಅಮ್ಮ ಕುಂಕುಮ ಇಟ್ಕೊಳ್ತಾ ಇದ್ಲು, ಇವಳು ಇಟ್ಕೊಳ್ತಾಳೆ. ಅಮ್ಮ ಕಿವಿಗೆ ಇಟ್ಕೊಳ್ತಾ ಇದ್ಲು, ಇವಳು ಇಟ್ಕೊಳ್ತಾಳೆ. ಅಮ್ಮನೇ ಇಟ್ಕೊಳ್ಳಿಲ್ಲ ಅಂದರೆ ಮಗಳೆಲ್ಲಿಂದ ಇಟ್ಕೊಳ್ತಾಳೆ ಅಂತ ಹೇಳಿದ್ರೆ ನೋಡಿ, ಹಿಂದಿನ ತನಕ ಬಂತು. ಆದರೆ ಇವಳು ಬಿಟ್ಬಿಟ್ಟು ಎಲ್ಲ, ಯಾಕಂದ್ರೆ ನಾನು ಮಾಡ್ರನ್ ಅಂತ ಹೇಳಿ ಎಲ್ಲ ಬಿಟ್ಲು. ಆದರೆ ಅದರ ಹಿಂದೆ ಅವಳು ಎಷ್ಟು ತಪ್ಪು ಮಾಡ್ತಾ ಇದ್ದಾಳೆ ಅಂತ ಅವಳಿಗೆ ಗೊತ್ತಿಲ್ಲ. ಇಡೀ ಭಾರತೀಯ ಒಂದು ಪರಂಪರೆಯನ್ನು ನಾನು ನಾಶ ಮಾಡ್ತಾ ಇದ್ದೇನೆ ಅಂತ ಗೊತ್ತಿಲ್ಲ ಅವಳಿಗೆ. ನಮಗೇನೆಂದರೆ ನಮ್ಮ ಖುಷಿ, ನಮಗೆ ಇಷ್ಟ ಬಂದಾಗಿರ್ತೇವಪ್ಪ ನಾವು. ಅದಕ್ಕೆ ನೀವೇನು ಹೇಳೋದು? ಅಲ್ಲ, ಇಷ್ಟ ಬರಲಾಗಿರಬಾರ್ದು ಅಂತಲ್ಲ, ಆದರೆ ಒಂದು ಜವಾಬ್ದಾರಿ ಇದೆಯಲ್ಲ. ಏನು ಜವಾಬ್ದಾರಿ ಅಂತ ಹೇಳಿದರೆ, ನಮ್ಮ ಪರಂಪರೆಯನ್ನು ನಾವು ಮುಂದಕ್ಕೆ ಕೊಟ್ಟು ಹೋಗುವುದು. ಇದು ನಮ್ಮ ಪರಂಪರೆ, ಇದು ನಮ್ಮ ಜವಾಬ್ದಾರಿ.